ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತಲ್ಲಿ ಕೆಟ್ಟದ್ದು ಅಂತ ಯಾವುದೂ ಇರೋದಿಲ್ಲ. ನಮಗೆ ಬರೋ ಸಮಸ್ಯೆಗಳಿವೆ ನೋಡಿ, ಅವು ಕೂಡ ನಮಗೊಂದಷ್ಟು ಹೊಸ ಪಾಠಗಳನ್ನು ಕಲಿಸೋಗುತ್ತವೆ. ಈಗ ಮೊನ್ನೆ ಆಪರೇಷನ್ ಸಿಂಧೂರ್ ಆಯ್ತಲ್ಲ, ಅದರ ನಂತರ ಭಾರತ ತನ್ನ ಆಯುಧ ಶಕ್ತಿಯನ್ನು ಮತ್ತಷ್ಟು ಹೆಚ್ಚು ಮಾಡ್ಕೊಳ್ಳೋ ಕಡೆಗೆ ಗಮನ ಹರಿಸ್ತಾ ಇದೆ. ಮತ್ತು ಇಡೀ ಜಗತ್ತು ಯುದ್ಧ ನಿರತವಾಗ್ತಾ ಇರೋ ಈ ಕಾಲಘಟ್ಟದಲ್ಲಿ ಭಾರತ ಕೂಡ ಮುಂದೆ ಯಾವತ್ತಾದರೂ ಒಂದು ದೊಡ್ಡ ಯುದ್ಧಕ್ಕೆ ಸಿದ್ಧ ಆಗಬೇಕಾಗಿ ಬರಬಹುದು. ಮತ್ತು ನಾವು ಸಶಕ್ತರಾಗಿದ್ದೀವಿ ಅನ್ನೋದೇ ನಮ್ಮನ್ನು ಯುದ್ಧಗಳಿಂದ ದೂರ ಇಟ್ಟು ಕಾಪಾಡಲೂಬಹುದು. ಸೊ ಭಾರತ ತನ್ನ ನೌಕಾಪಡೆಯ ಬಲವರ್ಧನೆಗೆ ಈಗ ಹೆಚ್ಚು ಮಹತ್ವವನ್ನು ಕೊಡ್ತಾ ಹೋಗ್ತಾ ಇದೆ. ಮತ್ತು ಸಾಧ್ಯವಾದಷ್ಟು ನಮಗೆ ಬೇಕಾದ ಆಯುಧಗಳನ್ನು ಸ್ವದೇಶದಲ್ಲೇ ತಯಾರು ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಭಾರತದ ಪ್ರಾಜೆಕ್ಟ್ 77ಗೆ ಕ್ಯಾಬಿನೆಟ್ ಅನುಮೋದನೆಯನ್ನು ಕೊಟ್ಟಿದೆ. ಇದೇ ಸಂದರ್ಭದಲ್ಲಿ ನಮ್ಮ DRDO ಎಕ್ಸ್ಟೆಂಡೆಡ್ ರೇಂಜ್ ಆಂಟಿ ಸಬ್ಮರಿನ್ ರಾಕೆಟ್ಗಳ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದು, ಶತ್ರುಗಳ ಸಬ್ಮರಿನ್ಗಳಿಗೆ ಇದು ಇನ್ನು ಮುಂದೆ ನಿದ್ದೆಗಿಡುವ ಹಾಗೆ ಮಾಡುತ್ತೆ. ಹಾಗಾದರೆ ಭಾರತದ ಪ್ರಾಜೆಕ್ಟ್ 77 ಏನು, ಆಂಟಿ ಸಬ್ಮರಿನ್ ರಾಕೆಟ್ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಯಾವುದೇ ದೇಶ ತನ್ನ ಆಯುಧದ ಬತ್ತಳಿಕೆಯನ್ನು ಹೇಗೆ ತುಂಬಿಕೋಬೇಕು ಅಂದರೆ ಅವರ ಹತ್ರ ಶತ್ರುಗಳ ಮೇಲೆ ದಾಳಿ ಮಾಡೋದಕ್ಕೆ ಬೇಕಾದ ಆಯುಧಗಳೂ ಇರಬೇಕು. ಶತ್ರುಗಳ ಬಳಿ ನಮಗಿಂತ ಹೆಚ್ಚು ಬಲಿಷ್ಠ ಆಯುಧಗಳಿದ್ರೂ ಕೂಡ ಅವುಗಳನ್ನು ಹೊಡೆದು ಕೆಡವಬಲ್ಲ ಡಿಫೆನ್ಸಿವ್ ಸಿಸ್ಟಮ್ಗಳು ಕೂಡ ಇರಬೇಕು. ಈಗ ಭಾರತದ ಬಳಿ 5ನೇ ತಲೆಮಾರಿನ ಯುದ್ಧ ವಿಮಾನ ಇಲ್ಲ, ಆದರೆ ಆ 5ನೇ ತಲೆಮಾರನ್ನು ಗುರುತಿಸುವ ಆಂಟಿ ಸ್ಟೆಲ್ತ್ ಸಿಸ್ಟಮ್ ಭಾರತದ ಬಳಿ ಇದೆ. ಹಾಗೆ ಆ ಯುದ್ಧ ವಿಮಾನಗಳನ್ನು ಹೊಡೆದು ಹಾಕೋದಕ್ಕೆ ಬೇಕಾದ ಏರ್ ಡಿಫೆನ್ಸು ಕೂಡ ಇದೆ. ಹಾಗೆ ನಮ್ಮ ವಾಯುಪಡೆ ಹಾಗೂ ಸೇನಾ ಪಡೆಗಳ ಶಕ್ತಿಗೆ ಹೋಲಿಸಿದ್ರೆ ನೌಕಾಪಡೆಯ ಶಕ್ತಿ ಸ್ವಲ್ಪ ಕಡಿಮೆ ಅನ್ನಿಸ್ಕೊಳ್ಳುತ್ತೆ. ಇನ್ನು ಚೈನಾ ಜೊತೆ ನಮ್ಮ ನೌಕಾಪಡೆಯನ್ನು ಹೋಲಿಸಿ ನೋಡಿದರೆ ನಾವು ತುಂಬ ಹಿಂದಿದ್ದೀವಿ ಅಂತ ಕೂಡ ಅನ್ಸುತ್ತೆ. ತುಂಬ ದೊಡ್ಡ ಸಮುದ್ರ ತೀರವನ್ನು, ವಿಶಾಲ ಸಾಗರದ ನೀರನ್ನು ಆಳಬೇಕಿರೋ ಭಾರತ ತನ್ನ ನೌಕಾ ಶಕ್ತಿಯನ್ನು ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳೇಬೇಕಲ್ಲ. ಹೀಗಾಗಿ ಭಾರತ ಸರ್ಕಾರ ಪ್ರಾಜೆಕ್ಟ್ 77ಗೆ ಅನುಮೋದನೆಯನ್ನು ಕೊಟ್ಟಿದೆ. ಗೆಳೆಯರೆ, ಈ ಪ್ರಾಜೆಕ್ಟ್ 77 ಅನ್ನೋದು ನ್ಯೂಕ್ಲಿಯರ್ ಸಬ್ಮರಿನ್ ತಯಾರಿಕಾ ಯೋಜನೆ. ಅದರ ಅಡಿಯಲ್ಲಿ ಭಾರತ 6 ಪರಮಾಣು ಸಬ್ಮರಿನ್ಗಳನ್ನು ಸ್ವದೇಶದಲ್ಲಿ ಸಿದ್ಧಪಡಿಸಿಕೊಳ್ಳುತ್ತೆ. ಸದ್ಯಕ್ಕೆ ಭಾರತದ ಬಳಿ 2 ನ್ಯೂಕ್ಲಿಯರ್ ಸಬ್ಮರಿನ್ಗಳಿವೆ. ಹಾಗೆ ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರಿನ್ಗಳು ಸೇರಿದಂತೆ ನಮ್ಮ ಬಳಿ ಒಟ್ಟು 16 ಜಲಾಂತರ್ಗಾಮಿಗಳಿವೆ. ಈಗ ಇದರ ಜೊತೆ ಮತ್ತೆ 6 ನ್ಯೂಕ್ಲಿಯರ್ ಸಬ್ಮರಿನ್ಗಳನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಭಾರತ ಹೋಗ್ತಾ ಇದೆ. ಅದರ ಭಾಗವಾಗಿ ಈ ತಕ್ಷಣಕ್ಕೆ 2 ಸಬ್ಮರಿನ್ಗಳನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ. ಈ ಸ್ವದೇಶಿ ಸಬ್ಮರಿನ್ಗಳ ನಿರ್ಮಾಣ ನಮ್ಮ ವಿಶಾಖಪಟ್ಟಣದಲ್ಲಿ ಆಗುತ್ತೆ ಮತ್ತು L&T ಈ ಯೋಜನೆಯ ಪಾಲುದಾರಿಕೆಯನ್ನು ಹೊಂದಿದೆ. ಗೆಳೆಯರೆ, ಇಲ್ಲಿ ಸಮುದ್ರದ ಯುದ್ಧಗಳಲ್ಲಿ ಶತ್ರುಗಳಿಗೆ ಶಾಕ್ ಕೊಡೋದು ಮತ್ತು ಯುದ್ಧದ ದಿಕ್ಕನ್ನು ಇದ್ದಕ್ಕಿದ್ದ ಹಾಗೆ ಬದಲಿಸಿ ಬಿಡೋದು ಸಬ್ಮರಿನ್ಗಳು. ಹೀಗಾಗಿ ಜಲಾಂತರ್ಗಾಮಿಗಳಿಗೆ ಯಾವುದೇ ದೇಶದ ನೌಕಾಪಡೆ ಕೂಡ ಒಂದಷ್ಟು ಹೆಚ್ಚು ಮಹತ್ವವನ್ನು ಕೊಡುತ್ತೆ. ನೀರಿನ ಆಳದಲ್ಲಿ ಸಂಚರಿಸ್ತಾ ಇದ್ದಕ್ಕಿದ್ದ ಹಾಗೆ ಶತ್ರುಗಳ ಮೇಲೆ ದಾಳಿ ಮಾಡುವ ಈ ಸಬ್ಮರಿನ್ಗಳು ಯುದ್ಧದಲ್ಲಿ ಸರ್ಪ್ರೈಸ್ ಅನ್ನು ಕೊಡಬೇಕು ಅಂದರೆ ಹೆಚ್ಚು ಕಾಲ ನೀರಲ್ಲಿರೋ ಶಕ್ತಿಯನ್ನು ಕೂಡ ಇವು ಹೊಂದಿರಬೇಕು. ಆದರೆ ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರಿನ್ಗಳಿಗೆ ಆ ಶಕ್ತಿ ಕಡಿಮೆ. ಅವು ಆಗಾಗ ನೀರಿಂದ ಮೇಲೆ ಬಂದು ಆಕ್ಸಿಜನ್ ಅನ್ನು ತಗೊಳ್ತಾ ಇರುತ್ತವೆ. ಹೀಗೆ ಮೇಲೆ ಬಂದಾಗ ಅವು ಶತ್ರುಗಳ ಕಣ್ಣಿಗೆ ಬೀಳೋ ಸಾಧ್ಯತೆ ಕೂಡ ಇರುತ್ತೆ. ಇದನ್ನು ತಪ್ಪಿಸೋದಕ್ಕೆ ಹೆಚ್ಚು ಸಮಯದವರೆಗೆ ನೀರಲ್ಲೇ ಇರಬೇಕು ಅಂದರೆ ಅದಕ್ಕೆ ನ್ಯೂಕ್ಲಿಯರ್ ಸಬ್ಮರಿನ್ಗಳು ಬೇಕು. ಅವು ನೀರಿನ ಆಳದಲ್ಲಿ ಹೆಚ್ಚು ಕಾಲ ಇರುತ್ತವೆ, ಡೀಸೆಲ್ ಸಬ್ಮರಿನ್ಗಿಂತ ಹೆಚ್ಚು ವೇಗವನ್ನು ಹೊಂದಿರುತ್ತವೆ, ಹಾಗೆ ಸ್ಟೆಲ್ತ್ ಕೂಡ ಆಗಿರುತ್ತವೆ. ಇಂಥ ನ್ಯೂಕ್ಲಿಯರ್ ಸಬ್ಮರಿನ್ಗಳು ಚೀನಾದ ಬಳಿ 12 ಇವೆ. ಗೆಳೆಯರೆ, ಚೀನಾದ ಬಳಿ ನ್ಯೂಕ್ಲಿಯರ್ ಸಬ್ಮರಿನು, ಡೀಸೆಲ್ ಸಬ್ಮರಿನು ಸೇರಿ ಒಟ್ಟು 60 ಸಬ್ಮರಿನ್ಗಳಿವೆ. ಆದರೆ ನಮ್ಮಲ್ಲಿರೋದು ಬರೀ 16 ಜಲಾಂತರ್ಗಾಮಿಗಳು ಮಾತ್ರ. ಅದರಲ್ಲಿ ಕೇವಲ 2 ಮಾತ್ರ ನಮ್ಮ ಬಳಿ ನ್ಯೂಕ್ಲಿಯರ್ ಸಬ್ಮರಿನ್ಗಳಿವೆ. ಈಗ ಇನ್ನೂ 6 ನ್ಯೂಕ್ಲಿಯರ್ ಸಬ್ಮರಿನ್ಗಳನ್ನು ಸಿದ್ಧಪಡಿಸಿಕೊಳ್ಳೋ ಯೋಜನೆಯನ್ನು ಪ್ರಾಜೆಕ್ಟ್ 77ನ ಅಡಿಯಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ. ಈ 6 ಸಬ್ಮರಿನ್ಗಳು ಸಂಪೂರ್ಣವಾಗಿ ಭಾರತದಲ್ಲೇ ನಿರ್ಮಾಣ ಆಗಬೇಕು. ಅದನ್ನು L&Tಗೆ ವಹಿಸಿಕೊಡಲಾಗಿದೆ. ಆ ಪೈಕಿ 2 ಸಬ್ಮರಿನ್ಗಳನ್ನು ಆರಂಭಿಕವಾಗಿ ನಿರ್ಮಾಣ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಇದರ ಅಂದಾಜು ವೆಚ್ಚ 40,000 ಕೋಟಿ ರೂಪಾಯಿಗಳು. ಅದಕ್ಕೆ ಕ್ಯಾಬಿನೆಟ್ ಅನುಮತಿಯನ್ನು ಕೊಟ್ಟಿದೆ. ಇನ್ನು ಇದೇ ಸಂದರ್ಭದಲ್ಲಿ ನಮ್ಮ DRDO ಮತ್ತೊಂದು ಮಹತ್ವದ ಸಾಧನೆಯನ್ನು ಮಾಡಿದೆ. ಸಮುದ್ರದಲ್ಲಿ ಶತ್ರುಗಳ ಸಬ್ಮರಿನ್ಗಳನ್ನು ಹೊಡೆದು ಕೆಡವುವುದಕ್ಕೆ ಬೇಕಾಗುವ ಎಕ್ಸ್ಟೆಂಡೆಡ್ ಆಂಟಿ ಸಬ್ಮರಿನ್ ರಾಕೆಟ್ ಪರೀಕ್ಷೆಯನ್ನ DRDO ಮಾಡಿದ್ದು ಅದರಲ್ಲಿ ಯಶಸ್ಸನ್ನು ಕೂಡ ಪಡ್ಕೊಂಡಿದೆ. INS ಕರವತ್ತಿ ಆಂಟಿ ಸಬ್ಮರಿನ್ ಶಿಪ್ ಮೂಲಕ ಈ ರಾಕೆಟ್ನ ಪರೀಕ್ಷೆಯನ್ನು ನಡೆಸಲಾಗಿದೆ. ಇದು 500 ಮೀಟರ್ಗಳಿಂದ ಹಿಡಿದು 9 ಕಿಲೋಮೀಟರ್ವರೆಗೆ ಎಷ್ಟೇ ಆಳದಲ್ಲಿ ಶತ್ರುಗಳ ಸಬ್ಮರಿನ್ ಇದ್ರೂ ಕೂಡ ಅದನ್ನು ಯಶಸ್ವಿಯಾಗಿ ಹೊಡೆದು ಉರುಳಿಸುವ ಸಾಮರ್ಥ್ಯವನ್ನು ಹೊಂದಿದೆ.
ಗೆಳೆಯರೆ, ಇಷ್ಟು ದಿನ ನಮ್ಮಲ್ಲಿ ಸ್ವದೇಶಿ ಆಂಟಿ ಸಬ್ಮರಿನ್ ರಾಕೆಟ್ ಇರಲಿಲ್ಲ. ನಾವು ಅದಕ್ಕಾಗಿ ಸೋವಿಯತ್ ಕಾಲದ RGB-60 ರಾಕೆಟ್ಗಳನ್ನು ಬಳಸ್ತಾ ಇದ್ವಿ. ಇನ್ನು ಮುಂದೆ ರಷ್ಯಾದ ಮೇಲಿನ ಈ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಭಾರತ ತನಗೆ ಬೇಕಾದ ಆಂಟಿ ಸಬ್ಮರಿನ್ ರಾಕೆಟ್ಗಳನ್ನು ತಾನೇ ತಯಾರು ಮಾಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಇನ್ನು ಈಗ DRDO ಸಿದ್ಧಪಡಿಸಿರೋ ಈ ರಾಕೆಟ್ ರಷ್ಯಾದ RGBಗಿಂತ ಹೆಚ್ಚು ರೇಂಜನ್ನು ಹೊಂದಿದೆ ಮತ್ತು ಹೆಚ್ಚು ಶಕ್ತಿಶಾಲಿ ಅಂತ ಕೂಡ ಅನ್ನಿಸ್ಕೊಳ್ಳುತ್ತೆ. ಗೆಳೆಯರೆ, ಈ RGB-60 ಅನ್ನೋದು 300 ಮೀಟರ್ನಿಂದ 5 ಕಿಲೋಮೀಟರ್ ರೇಂಜನ್ನು ಹೊಂದಿದ್ರೆ, ನಮ್ಮ ಸ್ವದೇಶಿ ರಾಕೆಟ್ ಸುಮಾರು 9 ಕಿಲೋಮೀಟರ್ಗಳಷ್ಟು ರೇಂಜನ್ನು ಹೊಂದಿದೆ. ಇದರ ಲಾಂಚರ್ ಅಂದರೆ ಇಂಡಿಜಿನಿಯಸ್ ರಾಕೆಟ್ ಲಾಂಚರನ್ನು ಕೂಡ ಭಾರತ ಸಿದ್ಧಪಡಿಸಿದ್ದು, ಈಗ ಅದರ ಪರೀಕ್ಷೆ ಕೂಡ ಯಶಸ್ವಿಯಾಗಿ ನಡೆದಿದೆ. ಹಾಗೆ ಕಳೆದ ವರ್ಷ ಅಷ್ಟೇ ಭಾರತ ಸ್ಮಾರ್ಟ್ ಪರೀಕ್ಷೆಯನ್ನ ಯಶಸ್ವಿಯಾಗಿ ಪೂರೈಸಿತು. ಇಲ್ಲಿ ಸ್ಮಾರ್ಟ್ ಅಂದ್ರೆ ಸೂಪರ್ಸಾನಿಕ್ ಮಿಸೈಲ್ ಅಸಿಸ್ಟೆಡ್ ರಿಲೀಸ್ ಆಫ್ ಟಾರ್ಪೆಡೋ ಅಂತ. ಗೆಳೆಯರೆ, ಈ ಟಾರ್ಪೆಡೋಗಳ ಬಗ್ಗೆ ನಿಮಗೆ ಗೊತ್ತಿದೆ. ಇದು ಸೆಲ್ಫ್ ಪ್ರೊಪೆಲ್ಡ್ ಅಂಡರ್ ವಾಟರ್ ವೆಪನ್. ಇದಕ್ಕೊಂದು ಸರಿಯಾದ ವಾರ್ ಹೆಡ್ ಅನ್ನು ಜೋಡಿಸಿ ಉಡಾಯಿಸಿದ್ರೆ ಬಲಿಷ್ಠ ಯುದ್ಧ ನೌಕೆಯನ್ನು ಕೂಡ ಇದು ಮುಳುಗಿಸಿ ಬಿಡುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಸಬ್ಮರಿನ್ಗಳ ಮೂಲಕ ಈ ಟಾರ್ಪೆಡೋಗಳನ್ನ ಸಾಮಾನ್ಯವಾಗಿ ಲಾಂಚ್ ಮಾಡ್ತಾರೆ. ಕೆಲ ಟಾರ್ಪೆಡೋಗಳನ್ನ ಯುದ್ಧ ನೌಕೆಗಳು ಹಾಗೂ ಫ್ರಿಗೇಟ್ಗಳ ಮೂಲಕ ಕೂಡ ಲಾಂಚ್ ಮಾಡಲಾಗುತ್ತೆ. ಇವುಗಳನ್ನ ಡೆಕ್ ಲಾಂಚ್ ಟಾರ್ಪೆಡೋಸ್ ಅಂತ ಕರೀತಾರೆ. ಟಾರ್ಪೆಡೋಗಳು ನೀರಿನ ಆಳದಲ್ಲಿ ಸಂಚರಿಸುವುದರಿಂದ ಇವು ಶತ್ರುಗಳಿಗೆ ದೊಡ್ಡ ಪ್ರಮಾಣದ ಶಾಕ್ ಅನ್ನು ಕೊಡುವುದರಲ್ಲಿ ಯಶಸ್ವಿಯಾಗುತ್ತವೆ. ಆದರೆ ಅವುಗಳನ್ನು ಲಾಂಚ್ ಮಾಡೋದಕ್ಕೆ ಸಬ್ಮರಿನ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಲ್ಲ. ಭಾರತದ ಬಳಿ ಇರೋದೇ 16 ಸಬ್ಮರಿನ್ಗಳು. ಹೀಗಾಗಿ ಕಳೆದ ವರ್ಷ ಭಾರತ ಸ್ಮಾರ್ಟ್ ಸಿಸ್ಟಮ್ ಅನ್ನು ಸಿದ್ಧ ಮಾಡಿತು. ಇದೇನು ಅಂದ್ರೆ ಸೂಪರ್ಸಾನಿಕ್ ಮಿಸೈಲ್ಗಳ ಮೂಲಕ ಟಾರ್ಪೆಡೋಗಳನ್ನು ಲಾಂಚ್ ಮಾಡೋ ವ್ಯವಸ್ಥೆ. ಅಂದರೆ ಸರ್ಫೇಸ್ನಿಂದ ಸೂಪರ್ಸಾನಿಕ್ ಮಿಸೈಲ್ ಅನ್ನು ಬಳಸಿ ಟಾರ್ಪೆಡೋನ ಲಾಂಚ್ ಮಾಡ್ತಾರೆ. ಈ ಮಿಸೈಲ್ 2 ಸ್ಟೇಜ್ ಸಾಲಿಡ್ ರಾಕೆಟ್ ಮೂಲಕ ಸೂಪರ್ಸಾನಿಕ್ ಸ್ಪೀಡಲ್ಲಿ ಟಾರ್ಗೆಟ್ ಕಡೆಗೆ ಹಾರತ್ತೆ. ಅದರಲ್ಲಿನ ಪ್ರಿಸಿಷನ್ ಗೈಡೆಡ್ ಮಿಸೈಲ್ ಸಿಸ್ಟಮ್ ಟಾರ್ಗೆಟ್ ಕಡೆಗೆ ನಿಖರವಾಗಿ ನುಗ್ಗೋ ಹಾಗೆ ಮಾಡುತ್ತೆ. ಟಾರ್ಗೆಟ್ ಸಮೀಪ ಬರ್ತಿದ್ದಂತೆ ಮಿಸೈಲ್ ಟಾರ್ಪೆಡೋನ ರಿಲೀಸ್ ಮಾಡುತ್ತೆ. ಅದಕ್ಕೆ ಪ್ಯಾರಾಶೂಟ್ ಬೇಸ್ಡ್ ಮೆಕಾನಿಸಮ್ ಅನ್ನ ಬಳಕೆ ಮಾಡ್ತಾರೆ. ಅಲ್ಲಿಂದ ಸ್ಮೂತ್ ಆಗಿ ಟಾರ್ಪೆಡೋ ನೀರನ್ನ ಎಂಟರ್ ಆಗೋ ಹಾಗೆ ಪ್ಯಾರಾಶೂಟ್ ನೋಡ್ಕೊಳ್ಳುತ್ತೆ. ಆ ನಂತರ ಅದು ತನ್ನ ಪ್ರೊಪಲ್ಷನ್ ಮೂಲಕ ಟಾರ್ಗೆಟ್ ಕಡೆಗೆ ಅಥವಾ ಸಬ್ಮರಿನ್ ಕಡೆಗೆ ನುಗ್ಗುತ್ತೆ. ಈ ಸ್ಮಾರ್ಟ್ ಸಿಸ್ಟಮ್ ಮೂಲಕ ತುಂಬಾ ದೂರದಲ್ಲಿನ ಸಬ್ಮರಿನ್ಗಳನ್ನು ಕೂಡ ಸುಲಭವಾಗಿ ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಎಲ್ಲಿ ಸಬ್ಮರಿನ್ ಇದೆ ಅನ್ನೋದನ್ನ ಗುರುತಿಸೋದಕ್ಕೆ ಕೂಡ ಭಾರತ ಸೋನೋಬಾಯ್ ಸಿಸ್ಟಮ್ ಅನ್ನು ಕೂಡ ಡೆವಲಪ್ ಮಾಡಿದೆ. ಈ ಸೋನೋಬಾಯ್ಗಳನ್ನು ಅದಾನಿ ಡಿಫೆನ್ಸ್ ಕಂಪನಿ ಸಿದ್ಧಪಡಿಸ್ತಾ ಇದ್ದು, ಇವುಗಳ ಪರೀಕ್ಷೆಗಳು ಕೂಡ ನಡೆದಿವೆ. ಸೊ ಇಲ್ಲಿ ಸಬ್ಮರಿನ್ಗಳನ್ನು ಕಂಡು ಹಿಡಿಯೋದಕ್ಕೆ ಅವು ವಿಶಾಲ ಸಮುದ್ರದಲ್ಲಿ ಎಲ್ಲಿವೆ ಅನ್ನೋದನ್ನ ಪತ್ತೆ ಮಾಡೋ ಕೆಲಸವನ್ನ ಈ ಸೋನೋಬಾಯ್ಗಳು ಮಾಡುತ್ತವೆ. ಅವು ಪತ್ತೆಯಾದ ಕೂಡಲೇ ಅವುಗಳ ಮೇಲೆ ದಾಳಿ ಮಾಡೋದಕ್ಕೆ ಅಲ್ಲೇ ಸಮೀಪದಲ್ಲಿ ನಮ್ಮ ಸಬ್ಮರಿನ್ನೇ ಇರಬೇಕು ಅಂತೇನಿಲ್ಲ. ಸರ್ಫೇಸ್ನಿಂದ ಕೂಡ ಶತ್ರುಗಳ ಸಬ್ಮರಿನ್ಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡೋದಕ್ಕೆ ಸ್ಮಾರ್ಟ್ ಇರುತ್ತೆ. ಹಾಗೆ ಸಮೀಪದಲ್ಲಿ ವಾರ್ಶಿಪ್ ಇದ್ರೆ ಅದು ತನ್ನ ಎಕ್ಸ್ಟೆಂಡೆಡ್ ಆಂಟಿ ಸಬ್ಮರಿನ್ ರಾಕೆಟ್ ಮೂಲಕ ಶತ್ರುಗಳ ಸಬ್ಮರಿನ್ ಮೇಲೆ ದಾಳಿ ಮಾಡುವ ಕೆಲಸವನ್ನು ಮಾಡುತ್ತೆ. ಒಟ್ಟಾರೆ ಭಾರತ ತನ್ನ ಸಾಗರ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋ ಕಡೆಗೆ ಗಮನವನ್ನು ಹರಿಸ್ತಾ ಇದೆ. ಅದಕ್ಕಿನ್ನಷ್ಟು ಶಕ್ತಿ ತುಂಬೋದಕ್ಕೆ 2 ನ್ಯೂಕ್ಲಿಯರ್ ಸಬ್ಮರಿನ್ಗಳು ಕೂಡ ಬಂದು ಸೇರ್ಕೊಳ್ತಾ ಇವೆ. ಈ ನ್ಯೂಕ್ಲಿಯರ್ ಸಬ್ಮರಿನ್ಗಳು ಭಾರತದ ನೌಕಾಪಡೆಯನ್ನು ಸೇರೋದಕ್ಕೆ ಇನ್ನು 10 ರಿಂದ 12 ವರ್ಷಗಳ ಕಾಲ ಬೇಕಾಗಬಹುದು. ಮುಂದಿನ 2036 ಮತ್ತು 37 ಒಳಗೆ ಈ ಸಬ್ಮರಿನ್ಗಳು ಭಾರತೀಯ ನೌಕಾಪಡೆಯನ್ನು ಸೇರುತ್ತವೆ. ಆದರೆ ಈಗ ಅವುಗಳ ನಿರ್ಮಾಣಕ್ಕೆ ಅನುಮೋದನೆ ಸಿಕ್ಕಿದೆ ಅನ್ನೋದೇ ಒಂದು ಖುಷಿ ಕೊಡುವ ವಿಷಯ. ಇನ್ನುಳಿದ ಸಬ್ಮರಿನ್ ನಿರ್ಮಾಣದ ಕೆಲಸವನ್ನು ಕೂಡ ಭಾರತ ಆದಷ್ಟು ಬೇಗ ಶುರು ಮಾಡಲಿ. ಭಾರತದ ಆಯುಧ ಶಕ್ತಿ ಮತ್ತಷ್ಟು ಹೆಚ್ಚಾಗಲಿ ಅಂತ ಆಶಿಸೋಣ. ಇದು ಗೆಳೆಯರೆ, ಸಮುದ್ರದಲ್ಲಿ ಆಯುಧಗಳ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ತಾ ಇರೋ ಭಾರತದ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.